ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಹಾಗೆ ನನ್ನ ಮಗ ಸ್ಕೂಲಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಪಟಾಪಟನ್ ರೆಡಿ ಆಗ್ತಿದ್ದ. ಅಷ್ಟೊತ್ತಿಗೆ ನಾನು ರೊಟ್ಟಿ ಹಾಕ್ಬಿಡೋಣ ಅಂತ ಇಲ್ಲಿ ರೊಟ್ಟಿ ಹಾಕ್ತಾಯಿದ್ದೆ. ರೊಟ್ಟಿ ಹಾಕಿ ಹಾಗೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅಲ್ಲೇ ನಾನು ಸ್ವಲ್ಪ ರೊಟ್ಟಿ ಹಾಕಿದ್ನಲ್ಲ, ಅದನ್ನು ಬಾಕ್ಸಿಗೆ ಹಾಕೊಳ್ಳಪ್ಪ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಹೇಳ್ತಿದ್ದೆ. ಸೊ ನನ್ನ ಮಗ ಎಲ್ಲನೂ ಬಾಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದ. ಬೆಳಗ್ಗೆ ಬೇಜಾರು ಮಾಡ್ತಿದ್ದೆ ಖುಷಿ. ಇದೇನು ಚುಟ್ಕೊಳ್ಳಿ ಕೇಳಪ್ಪ. ಬಟ್ಲಿಗೆ ಸಾಂಬಾರು ಹಾಕಿ ಟ್ಯೂಷನ್ನಿಗೆ ಪುಡಿ ಉಪ್ಪು ಸಾಕಬೇಕಾ? ಸರಿ, ಪುಡಿ ಉಪ್ಪ ಸಾವಿರಕ್ಕೆ ಬೇಕು. ಸಾವಿರಕ್ಕೆ ಅಂದರೆ ಆಗಲ್ಲ. ಕಾಣಿಸ್ತಿಲ್ಲ. ಸಾವಿರ. ನಾನು ಹುಡುಗ ಮುದ್ದೆ ಪ್ರಿಂಟು ಇಲ್ಲೇ ತಂದಿಟ್ಟಿದ್ದೆ. ಏನ್ ಮಾಡೋಣ ಹೇಳು? ತಾಂಡು ವಾಶ್ ಮಾಡ್ತೀಯ ಅವೆಲ್ಲನು? ಇಲ್ಲಿ ಟಿವಿನ ತಗೊಂಡೋಗಿ ವಾಶ್ ಮಾಡ್ಬಿಡು. ಟಿವಿನ ತಗೊಂಡೋಗಿ ವಾಶ್ ಮಾಡ್ಬಿಡು. ಮತ್ತೆ ವಾಶ್ ಮಾಡೋಣ, ಆಟ ಆಡೋಣ ಅಂತ ಕೇಳ್ತಿದ್ಯಾ? ಬೆಳಗ್ಗೆ ಎದ್ದು ಪಾಟ್ ಹೊಡೆದಾಕಿದ್ದೇನೆ. ಕಿಚನಲ್ಲಿ ಇಟ್ಟಿದ್ದು ಶೋ ಪ್ಲ್ಯಾಂಟ್ ಹಾಕಿದ್ದೆ. ಎತ್ತಾಕ್ಬಿಟ್ಟು ಪಾಟ್ನ ಹೊಡೆದಾಕಿನಿ. ಇವಾಗ ಜೋಳ ಗೋಧಿ ತಂದಿದ್ರಲ್ಲ, ಒಣ ಹಾಕಿದ್ದೆ. ತಂದಿದ್ರು ಮಿಲ್ ಮಾಡ್ಸೋಣ ಅಂತ. ಜೋಳ ಒಂದು 2.5 kg ಇದೆ. ಗೋಧಿ ಒಂದು 5 kg ಮಾಡ್ಸೋಣ ಅಂತ ಅಂದ್ಬಿಟ್ಟು ಈಗ ಹುಳ ಆಗ್ಬಿಟ್ಟಿದ್ದಾವೆ ಯಾಕೋ ಕಣೆ. ಅದಕ್ಕೆ ಒಂದು ಸ್ವಲ್ಪ ಕೇರೋಣ ಅಂತ ಅಂದ್ಬಿಟ್ಟು ಕೇರ್ತಾ ಇದ್ದೀನಿ. ನಾಳೆ ಒಂದು ತಿಂದು ಆಟ ಆಡ್ತಾ ಮಿಲ್ ಮಾಡ್ಸೋಕ್ಕೆ ಅಂತ ಬಾಕ್ಸಿಗೆ ಹಾಕ್ಬಿಟ್ಟಿದ್ದೆ. ಯಾಕೋ ಕಣೆ ಮನಸ್ಸು ತಡಿಲಿಲ್ಲ. ನೋಡೋಣ ತಡಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದೀನಿ. ಹುಳ ಆಗ್ಬಿಟ್ಟಾಳೆ. ಜಾಸ್ತಿ ಆಗಿಲ್ಲ. ಸಣ್ಣ ಹುಳ ಆದರೆ ಮೊಬೈಲ್ ಐತೆ ಗಂಜಿನಿ ಬೀಳ್ಬೇಕು ಚಿನ್ನ. ನಿನಗೆ ಮಾಡ್ತೀನಿ. ಹಂಗೆ ಗಾಡಿ ಓಡಿಸ್ಬೇಕಂತೆ. ಮೊಬೈಲ್ ಬೇಕಲ್ಲ ನನಗೆ. ಓದಿದೆ. ಪೈಪ್ ಹೊಡೆದೋಗಿದೆ ಅಂತಂದ್ಬಿಟ್ಟು ನೀರು ಬಿಟ್ಟಿಲ್ಲ. ನಮಗೆ ಬರೋದು ದೊಡ್ಡದು ಟ್ಯಾಂಕಿಂದ ನೀರು ಬಿಡ್ತಾರೆ. ನಲ್ಲಿ ನೀರೇನೆ ನಾವು ಉಪಯೋಗಿಸೋದು. ಸ್ವಂತ ಬಾವಿ ಏನು ಕೊರ್ಸಿಲ್ಲ ಇಲ್ಲಿ. ಅಲ್ಲೇ ಒಂದು 5 ದಿನ ಆಯಿತು ನೀರೇ ಬಿಟ್ಟಿಲ್ಲ. ಸಂಪೆಲ್ಲ ಕ್ಲೀನ್ ಮಾಡಾಕ್ಬಿಟ್ಟಿದ್ದೀವಿ. ಪಾತ್ರೆ ತೊಳಕು ಈ ನೀರು ಹೆಂಗಪ್ಪ ಬಳಸೋದು ಅನ್ನೋದು ಐತೆ. ಸಣ್ಣದಾಗಿ ಉಪಯೋಗಿಸ್ಬೇಕು. ಚಿಕ್ಕದೆ ಕಮ್ಮಿನೇ ಉಪಯೋಗಿಸ್ಬೇಕು. ಆದಷ್ಟು ಇಷ್ಟ ಆಗುತ್ತೆ ಅಷ್ಟು ಕಮ್ಮಿ ನೀರನ್ನ ಉಪಯೋಗಿಸ್ಬೇಕು. ಕಮ್ಮಿ ಬಳಕೆ ಮಾಡಬೇಕು. ಟಿವಿ ನೋಡ್ಕೊಂಡು ನಗಾಡ್ತಾವನೆ. ಏನಾಗ್ಬೋದು ನೋಡಿ ಫ್ರೆಂಡ್ಸ್. ಎಷ್ಟು ಒಂದು ಸಾಕಾಗಿ ಹೋಗುತ್ತೆ. ಸುಮ್ಮನೆ ಒಂದಷ್ಟು ಜಾಸ್ತಿ ಮಾಡ್ತಾ ಇದೆಯಾ? ಇಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಆಮೇಲೆ ಕಡೆಗೂ ಸುಮ್ಮನಾದ. ಮಾತಾಡೋಕ್ಕೆ ಬಿಡ್ತಿಲ್ಲ. ಇನ್ನೇನು ಮಾಡೋದು? ಇಷ್ಟು ಬಟ್ಟೆನ ಜೋಡಿಸಿ ಫೋಲ್ಡ್ ಮಾಡಿಬಿಟ್ಟು ಕಬೋರ್ಡಿಗೆ ಇಡಬೇಕೀಗ. ಇದನ್ನು ಕೆಲಸ ಮುಗಿಸ್ಕೋಬೇಕು. ಟೈಮ್ ಅಲ್ಲೇ 7 ಗಂಟೆ ಆಗಿದೆ. ಇನ್ನು
ಪುನಿ ಟ್ಯೂಷನಿಂದ ಬರೋಷ್ಟೊತ್ತಿಗೆ 7:30 ಆಗುತ್ತೆ. ಅವ್ನು ಬರೋಷ್ಟೊತ್ತಿಗೆ ಫೋಲ್ಡ್ ಮಾಡಿ ಇಟ್ಟಿದ್ದೆ. ಅದು ಬಂದಮೇಲೆ ಅಡುಗೆ ಮಾಡೋದಕ್ಕೆ ಶುರು ಆಗುತ್ತೆ. ಅನ್ನ ಸಾಂಬಾರು ಆಗಿದೆ, ಮುದ್ದೆ ಒಂದು ಮಾಡಬೇಕು. ನೈಟ್ ಮುದ್ದೆ ಅಂತೂ ಇಲ್ದಲೇ ಊಟ ಮಾಡಲ್ಲ, ಮುದ್ದೆ ಮಾಡೇ ಮಾಡ್ತೀವಿ. ಎಲ್ಲೋ ಒಬ್ಬರು ಅಷ್ಟೇ ಮಾಡಲ್ಲ ಅನ್ನೋದು. ಸೊ ಇಷ್ಟು ಬಟ್ಟೆನೇ ಈಗ ಫೋಲ್ಡ್ ಮಾಡೋಣ. ಜೋಡಿಸಿ ಇಟ್ಟಿದ್ದಾಯ್ತು ಬಟ್ಟೆಗಳು. ಟೈಮ್ ಬಂದು 8 ಗಂಟೆ ಆಯ್ತದೆ. ಮಿಲ್ ಮಾಡ್ಸೋಕ್ಕೆ ತಗೊಂಡೋಗಿ ಅಂತ ಹೇಳಿದ್ದೀನಿ. ಗೋಧಿ ನುಚ್ಚೋಳ ಬರ್ತಿದ್ದಾರೆ. ಇವತ್ತು 7:30ಗೆ ಟ್ಯೂಷನ್ ಮುಗಿಬೇಕಿತ್ತು ನನ್ನ ಮಗನಿಗೆ. ಆದರೆ 8 ಗಂಟೆ ತನಕ ಟ್ಯೂಷನ್ ಅಂತ ಮೆಸೇಜ್ ಹಾಕಿದ್ರಂತೆ. ಈಗ ಟೈಮ್ 8 ಗಂಟೆ. ಈಗ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನೇಮ್ ಬರ್ತಾರೆ. ಬಂದ್ಬಿಟ್ಟು ಸ್ವಲ್ಪ ಜೋಳ, ಗೋಧಿ, ಹಾಗೆ ಒಣಮೆಣ್ಸಿನ್ಕಾಯಿ, ಖಾರ ಪುಡಿ ಇರಲಿಲ್ಲ. ಸೊ ಮಿಲ್ಲಿಗೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವರು ಮಿಲ್ ಮಾಡಿಸ್ಕೊಂಡು ಬರಬೇಕು. ಆಮೇಲೆ ಸೊ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಟೈಮ್ ಬಂದು 11 ಗಂಟೆ. ಬಿಟ್ಟರೆ ಅದೇನೆ ನಾರ್ಮಲಾಗಿ ತೋಟಕ್ಕೆಲ್ಲ ಹೋಗ್ತೀವಿ ಬರ್ತೀವಿ. ನಮ್ಮದು ಹತ್ರ ಎಲ್ಲ ನಡ್ಕೊಂಡು ಹೋಗಿ ತೋರಿಸೋದಕ್ಕೂ ನಿಮಗೆ ಅದು ತುಂಬ ದೂರನೇ. ಹೋಗೋದಕ್ಕೇ 3-4 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ನಾನು ಇನ್ನೆಲ್ಲೂ ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಆದಷ್ಟು ನನ್ನ ಕೈಲಿ ಡೈಲಿ ವ್ಲಾಗ್ ಅಂದರೆ ಇದೇ ಥರನೇ ಮಾಡೋದಕ್ಕಾಗೋದು. ಬೇರೆ ಥರ ವೀಡಿಯೋ ಮಾಡೋದಕ್ಕಂತೂ ಆಗಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್.